18ನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ. ಕರುನಾಡಿನ ಜನರ ಮನಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ತೋರುವ ಪುಣ್ಯಭೂಮಿ ಮಾನ ಪ್ರಾಣ ಹತ್ಯೆಗಾಗಿ ಸಲ್ಲಿಸುವ ದೇಶಭಕ್ತಿ ಶಕ್ತಿ ಎಂದು ಸಾರಿ ಹೇಳುವ ನಾಡದತ್ತು ನಾಶಕ್ಕಾಗಿ ಸಂಘಟಿತರಾಗುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ನಾಡ ಸಿಂಹಗಳೇ ಕೆಚ್ಚೆದೆಯ ಕಲಿಗಳೇ ಈ ಭೂಮಿ ಸೀಮೆ ಎಂದೆಂದು ನಮ್ಮದೇ. ಕರುನಾಡ ಸಿಂಹಗಳೇ ಕೆಚ್ಚೆದೆಯ ಕಲಿಗಳೇ ಈ ಭೂಮಿ ಸೀಮೆ ಎಂದೆಂದು ನಮ್ಮದೇ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನೀವು ಮಂಡ್ರು ಒಪ್ಪಂದದ ಪರುಕಾರ ಕಪ್ಪವನ್ನು ಕೊಡುತ್ತಿಲ್ಲ ಏಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ, ನಿಮಗೇಕೆ ಕೊಡಬೇಕು ಕಪ್ಪ? ನೀವು ಹಿಮದಂಡಕ್ಕೆ ಚಲಾಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗೆ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಬೀಡೈತಿ. ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಬರ ತೋರಿಸ್ತಿ. ಬದುಕುವ ಸೀನ್ ಬಿದ್ದಂಗಿಲ್ಲ. ನಿಮ್ಮನ್ನು ಸ್ವಾಸಿ ಹೇಳಿ, ಒಂದು ಹೆಣ್ಣನ್ನು ರಣನೀತಿಯಿಂದ ಗೆಲ್ಲಲಾಗದೆ ವಂಚನೆಯಿಂದ ಬಂಧಿಸಲು ಬಂದಿರುವೆಯಾ ಚಿರಂಜಿ ನಾಯಿ?
ಸರಕಾರ ನಿನ್ನನ್ನು ಕೊಲೆಗಾರ, ಸುಲಿಗೆಖೋರ, ಬಂಡುಖೋರ, ರಾಜದ್ರೋಹಿ ಎಂದು ಆಪಾದಿಸಿದೆ. ರೀ ಜಡ್ ಸಾಹೇಬ್ರ, ನಾ ಸುಲಿಗೆಕೋರ ಅಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ನಾ ಸುಲಿಗೆ ಮಾಡಿದ್ದು ನಮ್ಮ ದೇಶದ ಸಂಪತ್ತ ದೋಚೋ ನನ್ನ ಮಕ್ಕಳನ್ನ. ನಾ ಕೊಲೆಗಾರ ಅಲ್ರಿ, ಸಾಮಾನ್ಯ ಅವಾಲಿಕಾರ. ಆದ್ರ ನಾ ಕೊಂದಿದ್ದು ದೇಶದ್ರೋಹಿಗಳನ್ನ. ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ಪನ್ನ ನಮ್ಮ ತಲೆ ಕಟ್ಟಿ ನಮ್ಮನ್ನ ಅಪರಾಧಿಗಳಂತ ಕರಿತೀರಿ. ತುಪ್ಪಳಿ ಸರ್ಕಾರಕ್ಕೆ ಧಿಕ್ಕಾರ. ರಾಯಣ್ಣನ ಉಳಿದ ಸಹಾಯಕರಾದ ಬಾಳ ನಾಯಕ, ಬಸವಲಿಂಗಪ್ಪ, ಕರಿಬಸಪ್ಪ, ಭೀಮಪ್ಪ, ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಕರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರಾಜದ್ರೋಹಿ, ದಂಗೆಖೋರ, ಅಪರಾಧಿ ಎಂದು ಪರಿಗಣಿಸಿ 26/1/1831 ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ. ಜನವರಿ 26ರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳೆಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು. ಇಂದಿಗೂ ರಾಯಣ್ಣನ ಭಕ್ತರು ಜಾತಿ, ಮತ, ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ